ನೀನು ಅಂಥದ್ರಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಯಾಕೋ ನೀನು ಆಡ್ತಾ ಇರೋದು ನೋಡಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆ ಕಣೋ. ಒಂದು ರಿಪೋರ್ಟ್ ಇಸ್ಕೊಂಡು ಬರೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾ ಇದ್ದೆ ಅಂದರೆ ಪಾಪ ಅವಳೇನಂತ ತಿಳ್ಕೋಬೇಕು? ಏನಾಗಿದೆಯೋ ಏನು ಸಮಸ್ಯೆ ಇದೆಯೋ ಅಂತ ತಾನೇ ಅವಳ ಮನಸ್ಸಿಗೆ ಬರೋದು. ಏ ಗುಂಡು, ನಿಜ ಹೇಳು, ಆ ಥರ ಏನೂ ಇಲ್ಲ ತಾನೇ? ಏನಾದರೂ ಸಮಸ್ಯೆ ಇದೆಯೇನೋ ಅದಕ್ಕೆ ಹೀಗಾಡ್ತಾ ಇದೆಯಾ ಹೇಗೆ? ಇಲ್ಲ ಅಜ್ಜಿ, ಹೇಳಿದ್ನಲ್ಲ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನೀವು ಏನೇನು ಯೋಚನೆ ಮಾಡಬೇಡಿ. ಏಯ್, ನಾನು ನಿಮ್ಮ ಅಜ್ಜಿ ಕಣೋ. ನಾರು ನೋಡಿದ್ರೆ ಬೇರೆ ಎಂಥದ್ದು ಅಂತ ಹೇಳ್ಬಿಡ್ತೀನಿ. ನನಗೆ ಎಲ್ಲ ಸೂಕ್ಷ್ಮನೂ ಅರ್ಥ ಆಗುತ್ತೆ. ನಿಜ ಹೇಳು, ಏನು ಸಮಸ್ಯೆ ಇದೆ ಅಂತ? ಭೂಮಿಕನ್ಗೇನಾದರೂ ಸಮಸ್ಯೆ ಇದೆಯಾ? ಯಾಕೋ ಸುಮ್ಮನಾಗ್ಬಿಟ್ಟೆ? ಇದರಲ್ಲೇ ಗೊತ್ತಾಗ್ತಾ ಇದೆ ಏನೋ ಸಮಸ್ಯೆ ಇದೆ ಅಂತ. ಏನೋ ಸಮಸ್ಯೆ ಅವಳಿಗೆ? ಏ ಗುಂಡು, ನಿನ್ನನ್ನೇ ಕಣ ಕೇಳ್ತಾ ಇರೋದು, ಏನ್ ಸಮಸ್ಯೆ ಅಂತ? ಅದು ಅಜ್ಜಿ, ಸಮಸ್ಯೆ ಇರೋದು ನಿಜ, ಬಟ್ ಭೂಮಿಕಾ ಅವ್ರಿಗೆಲ್ಲ, ನನಗೆ. ಅತ್ತೆ, ಈ ಸಡನ್ ಸರ್ಪ್ರೈಸ್ ಕ್ರೆಡಿಟ್ ಎಲ್ಲ ಅಪೇಕ್ಷೆ ಅವ್ರಿಗೆ ಸೇರಬೇಕು. ಅವರೇ ಕರ್ಕೊಂಡ್ಬಂದಿದ್ದು. ಏನು ಗೊತ್ತಾ ಕಂದ, ಹಿಂದೆ ಏನೇನೋ ನಡೆದೋಯ್ತು. ಮನೆ ಗೃಹ ಪ್ರವೇಶದ ಟೈಮಲ್ಲಿ ಎಷ್ಟೆಲ್ಲ ಆಗೋಯ್ತು. ನೀನು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಎಲ್ಲಿ ನಮ್ಮ ಮನೆಗೆ ಬರೋದೇ ಇಲ್ವೋ, ಎಲ್ಲಿ ನಮ್ಮಿಂದ ದೂರ ಆಗ್ಬಿಡ್ತೀವೋ ಅಂತ ಯೋಚನೆ ಆಗಿತ್ತು. ಇನ್ಫ್ಯಾಕ್ಟ್ ನಾನು ನಿಮ್ಮಮ್ಮ ಇಬ್ಬರೇ ಇದ್ದಾಗ ಇದ್ರ ಬಗ್ಗೆ ತುಂಬಾ ಮಾತಾಡ್ಕೊಂಡಿದ್ದೀವಿ. ನಮ್ಮಪ್ಪಿಗೆ ಬೇಜಾರಾಗಿದೆ, ಅವಮಾನ ಆದಂಗಾಗಿದೆ, ಅವಳು ನಮ್ಮಿಂದ ದೂರ ಆಗ್ಬಿಟ್ರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡ್ವಿ. ಅರೆ, ಮಾತಿಗೆ ಮಾತು ಬೆಳೆದು ಎಲ್ಲಿ ವಿಕೋಪಕ್ಕೆ ಹೋಗ್ಬಿಡ್ತು ಅಂತ ಭಯ ಆಯ್ತು. ನೋಡೋಣ, ಸಮಯ ಎಲ್ಲ ಸರಿ ಮಾಡ್ಬೋದು ಅನ್ನೋ ನಿರೀಕ್ಷೆನಲ್ಲಿ ಸುಮ್ಮನಾಗ್ಬಿಟ್ಟಿದ್ದಿ. ನಮ್ಮ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಅಳಿಯಂದ್ರೆ ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು. ನೀನಾಗ ನೀನೇ ಬಂದಿದ್ಯಾ ಅಂದ್ರೆ ನೀನು ಮನಸ್ಸಲ್ಲಿ ಅದು ಯಾವುದು ಇಲ್ಲ ಅಂತಾಯ್ತು. ಎಲ್ಲವನ್ನ ಮರೆತು ನೀನು ಮುಂದೆ ಹೋಗಿದ್ಯಾ ಅಂತ ಆಯ್ತು. ನೀನು ಬಂದು ಒಳ್ಳೆ ಕೆಲಸ ಮಾಡ್ಬೇಕಂದ. ನೀನು ಬರದೇ ಹೋಗಿದ್ದಿದ್ರೆ ನಮ್ಮ ಮಧ್ಯೆ ಇರೋ ಅಂತರ ತುಂಬಾ ಜಾಸ್ತಿ ಆಗ್ತಿತ್ತು, ಮತ್ತೆ ಸರಿ ಮಾಡಕ್ ಆಗದೆ ಇರೋ ಹಂತಕ್ಕೆ ಹೋಗ್ಬಿಡ್ತಿತ್ತು. ಆದ್ರೆ ಈಗ ನೀನು ಬಂದ್ಯಲ್ಲ, ಅದೆಲ್ಲ ಕರ್ಗೋಯ್ತು. ನಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು ಕಂದ. ಕಂದ, ಗೊತ್ತೋ ಗೊತ್ತಿಲ್ದೇನೋ ನಮ್ಮಿಂದಾನು ತುಂಬಾ ತಪ್ಪಾಗಿದೆ. ಅದು ನಿನಗೆ ನೋವಾಗಿದೆ ಅನ್ನೋದು ಅರ್ಥ ಆಗತ್ತೆ. ಮದುವೆ ಟೈಮಲ್ಲಿ ಏನೇನೋ ಆಗೋಯ್ತು. ಅದು ನಿನ್ನ ಮೇಲೆ ಎಂಥ ಪರಿಣಾಮ ಬೀರಿದೆ ಅನ್ನೋದು ನಮಗೆ ಗೊತ್ತು. ಒಂದಂತೂ ನಿಜ ಕಂದ, ನಿನ್ನ ನೋಯಿಸೋ ಉದ್ದೇಶ ನಮ್ಗೆ ಯಾರಿಗೂ ಇರಲಿಲ್ಲ. ಬಟ್ ಏನು ಮಾಡೋದು, ಅವತ್ತಿನ ಸಿಚುಯೇಷನ್ ಹಂಗಿತ್ತು. ನೀನು ಚೆನ್ನಾಗಿರ್ಬೇಕು, ಮುಂದಕ್ಕೆ ಯಾವ ಸಮಸ್ಯೆನೂ ಆಗಬಾರ್ದು. ನೀನಾಗ್ಲಿ ನಾವಾಗ್ಲಿ ಯಾರಿಂದನೂ ಒಂದು ಮಾತು ಕೇಳಬಾರ್ದು, ಅಷ್ಟೇ ನಮ್ಮ ಕನ್ಸರ್ನ್ ಇದ್ದಿದ್ದು. ಆ ಕಾರಣಕ್ಕೆ ಕಣಪ್ಪ ನಿಮ್ಮಪ್ಪ ಆವಾಗ ಅಷ್ಟು ವಿರೋಧ ಮಾಡಿದ್ದು. ಅದ್ರ ಹಿಂದೆ ಇದ್ದಿದ್ದು ನಿನ್ನ ಮೇಲೆ ಇದ್ದಿದ್ದ ಅತಿಯಾದ ಕಾಳಜಿ ಕಂದ, ಬೇರೆ ಏನೂ ಇಲ್ಲ. ನಿನ್ನನ್ನ ನಾವು ಯಾವತ್ತೂ ಬೇರೆ ಥರ ಟ್ರೀಟ್ ಮಾಡಿಲ್ಲ, ಅದನ್ನ ಮಾಡೋದೂ ಇಲ್ಲ. ಕಂದ, ನೀನು ನಮ್ಮ ಮಗಳೇ ಅಲ್ವಾ? ಹೌದು ಅಪ್ಪಿ, ಈವನ್ ಆ ಕಾರಣಕ್ಕೇನೆ ನಾನು ನಿನಗೆ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ. ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ. ನನ್ನ ಕಡೆಯಿಂದನೂ ಸಾರಿ. ಇರ್ಲಿ ಬಿಡಿ, ಈಗ ಯಾಕೆ ಆ ಮಾತೆಲ್ಲ? ಆದ್ರೆ ನಮ್ಮನ್ನೆಲ್ಲ ಕ್ಷಮಿಸಿ ನೀನು ವಾಪಸ್ ಮನೆಗೆ ಬಂದಿಯಲ್ಲ, ನಮ್ಗೆಲ್ಲ ಅದೇ ಸಂತೋಷ. ಕೂತ್ಕೊಳ್ಳಿ, ಸ್ವೀಟ್ ತಗೊಂಡ್ಬರ್ತೀನಿ. ಸೊ ಅಳಿಯಂದ್ರೆ ಎಲ್ಲ ಹೇಗೆ ನಡೀತಿದೆ ಕೆಲಸ ಎಲ್ಲ?
ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾವ. ನೀವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು. ಬಂತು ಎಲ್ಲಿ ಕಂದ ತಗೋ ಮೊದಲು ನೀನ್ ಸ್ವೀಟ್. ಅಮ್ಮ ಒಂದ್ ನಿಮಿಷ ಕೊಡಿಲಿ. ಫಸ್ಟು ನೀನು ಅಪ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ. ನಿಮ್ಗೊಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಏನೇ ಅದು? ಈ ನ್ಯೂಸ್ ಅನ್ನ ಕೇಳಿದ್ರೆ ಎಲ್ರು ತುಂಬಾ ಖುಷಿ ಪಡ್ತೀರಾ. ನೀನಾ ಮಾಡು. ಈಗ ಸ್ವೀಟ್ ತಿನ್ಸಾಯ್ತಲ್ಲ, ಹೇಳು ಏನು ಅಂತ. ಅತ್ತೆ ನಾನ್ ಕೇಳಿದ್ರು ಹೇಳಲಿಲ್ಲ, ಎಲ್ರ ಮುಂದೆ ಹೇಳ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಯಾರ. ಯಾಕೆ ಹೀಗ್ ಮಾಡ್ತಿದ್ಯಾ ಹೇಳೆ ಕಂದ. ಅದು ಅಕ್ಕಂಗೆ ಅಂದ್ರೆ ನಿಮ್ ಹಿರಿ ಮಗಳು ಭೂಮಿಕಾಗೆ ಮಕ್ಕಳಾಗೋದಿಲ್ವಂತೆ. ಏನ್ ಹೇಳ್ತಾ ಇದ್ಯಾ ಅಪ್ಪಿ? ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೆ? ತಮಾಷೆನಾ? ನಾನು ಯಾಕೆ ತಮಾಷೆ ಮಾಡ್ಲಿ? ಇರೋ ವಿಷಯನೇ ಹೇಳ್ತಾ ಇರೋದು, ನಿಜಾನೇ ಹೇಳ್ತಾ ಇರೋದು. ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ಡಾಕ್ಟರೇ ಹೇಳಿರೋದು. ಅದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಕ್ಕ ಭಾವ ಡಾಕ್ಟರ್ ಹತ್ರ ಹೋಗಿದ್ರತ್ತೆ, ಅಲ್ಲಿ ಡಾಕ್ಟರೇ ಹೇಳಿ ಕಳ್ಸಿರೋದು. ಭಾವಂಗೇನೋ ಸಮಸ್ಯೆ ಇದೆ ಅಂತೆ, ಹಾಗಾಗಿ ಅವ್ರಿಗೆ ಮಕ್ಕಳಾಗೋದಿಲ್ವಂತೆ.